ಎಲ್ಲ ಒಂದು ರೀತಿಯ ಹೋರಾಟಗಾರರು ಶಾಂತಿವೀರ್ ಗೋಪಾಲ್ ಗೌಡರು ಕಂಡ ಒಂದು ಕರ್ನಾಟಕನ ಕಟ್ಟಣ, ಅದು ನಮ್ಮ ಉದ್ದೇಶ ಅಂತ ಹೇಳಕ್ಕೆ ಇಷ್ಟ. ಸರ್, ನೀವು ಗಮನಿಸುತ್ತಿರೋ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಕರ್ನಾಟಕದ ಜನತೆ ನಿಮ್ಮನ್ನ ಹುಚ್ಚ, ತಲೆ ಹರಟೆ, ಪ್ರಚಾರ ಪ್ರಿಯ ಅಂತೆಲ್ಲ ಕರೀತಾ ಇದ್ದಾರೆ. ಏನೋ ಒಂದು ಸೈಲೆಂಟ್ ಆದಾಗ ನಾನು ಇದೀನಿ ಅನ್ನೋದನ್ನ ಈ ಮೂಲಕ ತೋರ್ಸೋದಕ್ಕೆ ಹೊರಡ್ತಾರೆ ಚೇತನ್ ಅವರು ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ನಿಮ್ಗೆ ಹುಚ್ಚು ಹಿಡಿದಿದ್ಯಾ ಅಂತ ಕರ್ನಾಟಕದ ಜನತೆ ಕೇಳ್ತಾ ಇರೋ ಪ್ರಶ್ನೆ. ನಮಗೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಏನ್ ಸರಿ ಅನ್ಸುತ್ತೆ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಒಂದು ಕರ್ನಾಟಕದ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಇದೆ. ಪ್ರಜಾಪ್ರಭುತ್ವ ಎತ್ತಿ ಹಿಡಿಯದೆ ಒಂದು ಜಾಗೃತಿ ಇರೋ ಒಂದು ಜನತೆ, ಒಂದು ಧ್ವನಿ ಹೇಳೋ ಒಂದು ಜನತೆ, ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋದು, ಗಟ್ಟಿಯಾಗಿ ಒಂದು ಸಮಾಜಕ್ಕೆ ನಿಂತ್ಕೊಳ್ಳೋದೇ ಜನತೆ ಬೇಕು. ಸೊ ಪ್ರತಿಯೊಬ್ಬರು ಅವರು ಒಂದು ವಿಚಾರನ ವ್ಯಕ್ತಪಡಿಸ್ಲಿ, ಅವರ ಅನಿಸಿಕೆ ಹೇಳಲಿ. ನಮ್ಮ ಜೊತೆ ಕೆಲವರು ಈ ರೀತಿ ಹುಚ್ಚ, ಈ ರೀತಿ ಪ್ರಚಾರ ಪ್ರಿಯ ಅಂದೋರ ಜೊತೆ ಬಹುತೇಕರು ಕರ್ನಾಟಕದಲ್ಲಿ ಇಲ್ಲ, ಚೇತನ್ ಹೇಳ್ತಿರೋದು ನಿಜ ಇದೆ, ಚೇತನ್ ಹೇಳ್ತಿರೋದು ಸತ್ಯ ಇದೆ. ಅದನ್ನ ಆ ಧ್ವನಿನ ಕೆಲವು ವ್ಯಕ್ತಿ, ಬೆರಳೆಣಿಕೆಯಷ್ಟು ವ್ಯಕ್ತಿಗಳು, ಯಾರು ನಿನ್ನೆ ಬಂದು ಗುಂಡಗಿರಿ ಕೈ ಎತ್ಕೊಂಡು ಒಡೆಯಕ್ಕೆ ಬಂದಿದ್ದಾರೆ, ಒಂದು ಗೂಂಡಾವರ್ತನೆ ಮಾಡೋದು, ಅಂತ ವ್ಯಕ್ತಿಗಳು ಈ ಒಂದು ನಿಜವಾಗ್ಲೂ ಈ ಏನು ಜನರ ಧ್ವನಿನ ಕ್ರಶ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ, ಬಾಯಿ ಮುಚ್ಚಕ್ ಟ್ರೈ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ನಡೆ ನುಡಿನ ಅವರು ಎತ್ತಿಡಿತಾ ಇಲ್ಲ. ನಮ್ಮಂತ ಮತ್ತೆ ಅನೇಕ ಇವತ್ತು ಸೇರಿರೋ ಹೋರಾಟಗಾರರೇ ನಿಜವಾಗ್ಲೂ ರಾಜ್ಕುಮಾರ್ ಅಭಿಮಾನಿಗಳು. ನಾವು ಅವ್ರು ನುಡಿದಂತೆ ನಡೆದಿರೋದನ್ನ ನಾವು ಮುಂದುವರಿಸ್ತಾ ಇದೀವಿ. ಸೊ ನಿಜವಾಗ್ಲೂ ನಮ್ಮ ಈಗಲೂ ಕೂಡ ಅದು ಅವ್ರು ಏನಾದ್ರು ಸಮಾಧಿ ಮಾಡಬೇಕು ಅಂದ್ರೆ ಸರ್ಕಾರ ನಿಗದಿಪಡಿಸುವಂತ ಸ್ಥಳಗಳಲ್ಲಿ ಅವ್ರು ಮಾಡ್ತಿರುವಂತದ್ದು ನನ್ನ ಭಾರತೀಯ ಆವರಣದಲ್ಲಿ ಇರ್ಬೋದು. ಅದ್ರ ಬಗ್ಗೆ ಎಲ್ಲೂ ಕೂಡ ಚಿಂತನಾಶೀಲ ಬರಹಗಾರರಾಗಿರ್ತಕ್ಕಂಥ ಅಂದ್ರೆ ಆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಕ್ಕಂಥ ಚೇತನ್ ಅವರು ಮಾತನಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡಿ ಮಾತಾಡಿದ್ ಯಾಕೆ? ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಟಾರ್ಗೆಟ್ ಮಾಡಿ ಮಾತಾಡಿದೆ. ಸ್ಟಾರ್ ಕಲ್ಚರ್ ಅನ್ನೋದು ಕೆಲವು ಸಿನಿಮಾ ಸ್ಟಾರ್ಗಳು ಶ್ರೇಷ್ಠ, ನಮ್ಮ ಜನಸಾಮಾನ್ಯರು ಒಂದು ರೀತಿ ಅಶ್ರೇಷ್ಠ ಅಲ್ಲ, ಕನಿಷ್ಠ ಅನ್ನೋ ರೀತಿಯಿಂದ ನಾನು ಯಾವಾಗಲೂ ಸ್ಟಾರ್ ಕಲ್ಚರ್ ವಿರೋಧರಿದ್ದೀನಿ. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ 6-7 ವರ್ಷಗಳಿಂದ ನಾನು ಏನು ಒಂದು ಕೋವಿಡ್ ಸಂದರ್ಭದಲ್ಲೂ ಕೂಡ ನಾನು ನಿಜವಲ್ಲ 5-10 ಕೋಟಿ ಅದಕ್ಕೆ ಒಂದು ಸ್ಮಾರಕಕ್ಕೆ ಬೇಕಾ ಅನ್ನೋ ರೀತಿಯನ್ನು ವ್ಯಕ್ತಪಡಿಸಿ ಅದು ಮೀಡಿಯಾದ ಸುದ್ದಿ ಆಗಿತ್ತು. ಅದಕ್ಕಿಂತ ಮುಂಚೆ ನಮಗೆ ಸಿನಿಮಾ ಸ್ಟಾರ್ಗಳಿಗೆ ಯಾವ ಥರ ಸ್ಮಾರಕಗಳು ಕಟ್ಟಬೇಕು ಅನ್ನೋ ಪ್ರಶ್ನೆ ಮಾಡಿದ್ದೆ. ಸೊ ನಾನು ಯಾರನ್ನ ಪ್ರಚಾರ ಮಾಡೋಕ್ಕೆ ಇಷ್ಟು ಮೀಡಿಯಾ ಬರ್ತಾರೆ, ಇಷ್ಟು ಕ್ಯಾಮ್ರಾ ಬರ್ತಾರೆ, ಅದು ನಿರೀಕ್ಷೆನೂ ಮಾಡಲ್ಲ, ಅದು ನನ್ನ ಉದ್ದೇಶನೂ ಅಲ್ಲ. ನಮ್ಮ ವಿಚಾರಗಳು ನಾವು ಮಂಡಿಸ್ತೀವಿ. ನಾವು ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಚಾರಗಳನ್ನ ಪ್ರತಿದಿನ ನಾವು ವ್ಯಕ್ತಪಡಿಸ್ತಾ ಇರ್ತೀವಿ. ಸರ್, ಈಗ ಅದಲ್ಲ ಸರ್, ಈಗ ನಿನ್ನೆ ಧಮಕಿ ಹಾಕೋದಕ್ಕೋಸ್ಕರ ನಾನು ವಿಷಯ ವ್ಯಕ್ತಪಡಿಸಿದೀನಿ ಅಂತ ಹೇಳ್ತಾ ಇದ್ದೀರಾ. ನಿನ್ನೆ ಕೇಳಿದಂತ ಸಾರಿ ಏನಿದೆ, ಕ್ಷಮೆ ಏನಿದೆ, ಆ ಕ್ಷಮೆಯಿಂದ ಹಿಂದೆ ಸರಿತೀರಾ? ನೀವು ನಿಮ್ಮ ಮಾತಿಗೆ ನಿಂತ್ಕೋತೀರಾ? ಧಮಕಿ ಹಾಕಿರೋದ್ರಿಂದ ಅಲ್ಲ. ಶಿವರಾಮೇಗೌಡರಾಗಿರ್ಬೋದು, ಅವರ ಒಳ್ಳೆ ಹೋರಾಟಗಾರರು, ಜನಪರವಾಗಿ ಬಹಳ, ನಮ್ಮ ರಾಜ್ಯದ ಪರವಾಗಿ, ಪ್ರಾದೇಶಿಕ ಪರವಾಗಿ ಬಹಳ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅನೇಕ ನಮ್ಮ ಪರಿಚಯ ಇರೋರು ಕನ್ನಡ ಪರ, ರಾಜ್ಯದ ಪರ ಹೋರಾಟಗಾರರು ಬಂದಿದ ಮೇಲೆ ಅವರ ಒಂದು ರೀತಿ ಅವ್ರಿಗೆ ಮನಸ್ಸಿಗೆ ನೋವಾಗಿದೆ ಅನ್ನೋ ಕಾರಣಕ್ಕೆ ನಾನು ಕೂಡ ಅದರಲ್ಲಿ ನನಗೆ ಯಾರಾದ್ರೂ ನೋವು ಮಾಡೋದು ನನ್ನ ಉದ್ದೇಶ ಅಲ್ಲವೇ ಅಲ್ಲ. ನಿಮಗೆ ನೋವಾಗಿದ್ರೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸಂತ ಹೇಳಿದ್ದೀನಿ. ಆದರೆ ಆ ರೀತಿ ಮಾತಾಡಿದ್ರೆ, ಸೌಜನ್ಯದಿಂದ ಮಾತಾಡಿದ್ರೆ ನಾನು ಖಂಡಿತ ನಾನು ಅದಕ್ಕೆ ಬದ್ಧನಾಗಿರ್ತೀನಿ. ಆದರೆ ಈ ರೀತಿ ಗೂಂಡಾವರ್ತನೆ ಮಾಡಿ, ಈ ರೀತಿ ಅವಹೇಳನಕಾರಿ ಒಂದು ಮಹಿಳಾ ನಿಂದನೆ ಮಾತಾಡ್ಗಳು, ಅವಾಚ್ಯ ಶಬ್ದ ಮಾತಾಡಿದ್ರೆ ಅದು ನಮಗೆ ಕಾನೂನು ರೀತಿಯಲ್ಲೂ ತಗೋಬೇಕಾದ್ರು, ಪೊಲೀಸರು ಗಂಭೀರವಾಗಿ ತಗೋಬೇಕು. ನಮ್ಮ ಚಳವಳಿಗಾರರು ಅದು ಸುಮ್ಮನೆ ಕೂತ್ಕೊಂಡು ನೋಡೋಣ. ಯಾಕಂದ್ರೆ ನಾವೆಲ್ಲ ರಾಜ್ಯದ ಪರವಾಗಿರೋರು, ನಾವೆಲ್ಲ ರಾಜ್ಕುಮಾರ್ ಅವ್ರ ಕನಸು ಪರವಾಗಿರೋರು, ನಾವೆಲ್ಲ ಉತ್ತಮ ಸಮಾಜ ಸಂವಿಧಾನದ ಪರವಾಗಿರೋರು. ಇವರೆಲ್ಲ ಒಂದು ರೀತಿ ಅವರು ರಾಜ್ಕುಮಾರ್ ಹೆಸರು ಬಸಿ ಬಳಿತಾ ಇರೋರು, ಕಾನೂನು ಅವ್ರ ಕೈಗೆ ತಗೋಬಹುದು ಅನ್ನೋ ರೀತಿಯಲ್ಲಿ ಸುಮ್ಮನೆ ಕೂತ್ಕೊಳ್ಳಲ್ಲ. ಅವರು ಅವ್ರ ರೀತಿಯಲ್ಲಿ ವ್ಯಕ್ತಪಡಿಸಿದ್ರೆ ಪ್ರಜಾಪ್ರಭುತ್ವದ ಉತ್ತಮ ಸಮಾಜದ ಮಾತುಗಳನ್ನ ಜನ ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಿದೆ, ಉತ್ತಮ ಅಲ್ಲದೆ ಇರೋದನ್ನ ತಿರಸ್ಕಾರ ಮಾಡ್ತಾರೆ ಅಂತ ನಂಬಿಕೆ. ಸಮಾಧಿ ಬಳಿ ಹೋಗಿದ್ದೀರಾ? ಎಲ್ಲ ಬರ್ಕೊಳ್ತಾ ಇದಾರೆ. 1 hour ಹೋಗಿ ನೀವು ಕುತ್ಕೋಬೇಕಂತೆ ಸರ್ ಸಮಾಧಿ ಬಳಿ. ನೋಡಿ, ನಾನು ಕೂಡ ಕಂಠೀರವ ಸ್ಟುಡಿಯೋ ಶೂಟಿಂಗ್ ಮಾಡಿದ್ದೀನಿ. ನಾನು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅಲ್ಲೂ ಹೋಗಿದ್ದೀನಿ. ನನಗೂ ಕೂಡ, ನಾನು ಬಹಳ ಚಿಕ್ಕ ವಯಸ್ಸಿಂದನೂ ಕೂಡ ರಾಜ್ಕುಮಾರ್ ಅವರ ಕಲೆ, ಅವರ ಕಲಾ ಸೇವೆ, ಅವರ ಕಲಾ ಅಭಿಮಾನ, ಅವರ ಕಲಾ ಪ್ರತಿಭೆಗೆ ಅಭಿಮಾನಿನೇ. ಆದರೆ ಯಾರು ಇವತ್ತಿನ ದಿನ ಆ ಅಭಿಮಾನಿ ಸಂಘದ ಪಟ್ಟಿ ಕಟ್ಕೊಂಡು ಒಂದು ರೀತಿ ದಬ್ಬಳಿಕೆ ಮಾಡ್ತಿದ್ರು, ಆ ರೀತಿನ ನಾವು ಸಹಿಸಕ್ಕಾಗಲ್ಲ. ಆ ರೀತಿ ಗಟ್ಟಿಯಾದ ಕ್ರಮ ಆಗತ್ತೆ. ಜೀವ ಬೆದರಿಕೆ ಕೊಡಕ್ಕೆ ಯಾರಿಗೂ ಹಾಕಿಲ್ಲ. ನಾವೆಲ್ಲರೂ ಕಾನೂನು ಅಡಿಯಲ್ಲಿದ್ದೀವಿ. ರಾಜ್ಕುಮಾರ್ ಅವರು ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್, 20ನೇ ಶತಮಾನದ ಸಿನಿಮಾದಲ್ಲಿ ಪ್ರಪಂಚ ದೇಶದಲ್ಲೇ ಬಹಳ ದೊಡ್ಡ ಸೂಪರ್ ಸ್ಟಾರು, ಅವರು ಕಾನೂನು ಅಡಿಯಲ್ಲಿ ಬಹಳ ಸರಳವಾಗಿ ಬದುಕಿದ್ದಾರೆ. ಆ ರೀತಿ ನಾವು ಬದುಕೆ ಹೊರತು ನಮ್ಮ ಕೈಯಲ್ಲೇ ಇದೆ, ನಾವು ರೀತಿ ಒಂದು ಜನ ನಮ್ಮ ಕೈಲಿದೆ, ನಾವು ಹೇಳಿದ್ದು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ರೀತಿಯಲ್ಲಿ ಆ ರೀತಿ ಮಾಡೋದು ನಾವು ಒಪ್ಪಕ್ಕಾಗಲ್ಲ. ಕಾನೂನುಬದ್ಧವಾಗಿರ್ತೀವಿ, ನಮ್ಮ ವಿಚಾರಗಳು ಮಂಡಿಸ್ತೀವಿ, ಪ್ರಜಾಪ್ರಭುತ್ವ ಎತ್ತಿಡಿತೀವಿ. ಅದೇ ನಮ್ಮ ಬೆಂಬಲಿಗರು ಮಾಡಿದರೆ ಅದನ್ನೇ ನಾವು ಮುಂದುವರಿಸ್ತೀವಿ. ಸರ್, ನಿಮ್ಮ ಮುಂದಿನ ನಡೆ ಏನು ಸರ್? ನಮ್ಮ ಮುಂದಿನ ನಡೆ, ನಾವೆಲ್ಲರೂ ಕೂಡ ನಮ್ಮ ಬೆಂಬಲಿಗರು, ನಮ್ಮ ವಿಚಾರವಂತರು, ನಮ್ಮ ಸಮಾಜದ ಕನಸುಗಾರರು, ಎಲ್ಲ ಒಂದು ಚಿತ್ರರಂಗದ ಅಭಿಮಾನಿಗಳು, ಕರ್ನಾಟಕದ ರಾಜ್ಯಕ್ಕೆ ಹೋರಾಟಗಾರರು ಮತ್ತೆ ಕಾನೂನು ಸಲಹೆಗಾರರು ಎಲ್ಲರೂ ಸೇರಿ
ನಾವು ಹೆಂಗೆ ಇದನ್ನು ಮುಂದಿನ ಹೆಜ್ಜೆ ತಗೊಂಡು ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ಬೋದು, ನಾವು ಪ್ರಜಾಪ್ರಭುತ್ವ ಎತ್ತಿ ಹಿಡಿಬೇಕು ಅನ್ನೋ ಕೆಲಸ ಮುಂದುವರಿಸ್ತೀವಿ. ನಮಗೆ ಯಾರ ಮೇಲೂ ವೈಯಕ್ತಿಕವಾದ ಸೇಡ್ ಇಲ್ಲ, ವೈಯಕ್ತಿಕ ಕೋಪ ಇಲ್ಲ, ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ. ಒಂದು ಉತ್ತಮ ಸಮಾಜದ ಕನಸನ್ನ ನಾವು ಬರೀ ಮಾತಲ್ಲ ಅಷ್ಟೇ ಅಲ್ಲ, ನುಡಿದಂತೆ ನಡೆಯೋರಾಗಬೇಕು ಅನ್ನೋ ರೀತಿ ನಾವು ಕೆಲಸ ಮಾಡ್ತೀವಿ. ಸರ್, ನೀವು ಸ್ಟಾರ್ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸ್ಟಾರ್ ಅಂತ ಪಟ್ಟ ಕೊಟ್ಟದ್ದು ಯಾರೋ ಒಂದಿಬ್ರಲ್ಲ, ಇಡೀ ರಾಜ್ಯದ ಜನ ಕೊಟ್ಟಿರಿ. ನಿಮ್ ಮಾತು ಯಾವ ತರ ಇದೆ ಅಂದ್ರೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಮುಂದೆ ಕಳಿಸ್ಬಿಟ್ಟು ಹಿಂದ್ಗಡೆಯಿಂದ ತಲೆ ಹೊಡೆಯೋ ತರ ಇದೆ. ಅದು ಯಾವ ರೀತಿನೂ ಅಲ್ಲ. ನಾವೆಲ್ಲರೂ ಸರಿಸಮಾನರು, ನಮ್ಮ ಸಂವಿಧಾನ ಕ್ಷಮೆನೂ ಕೇಳ್ತಾ ಇದ್ದೀರಾ. ಒಂದ್ ಕಡೆ ಯಾರು ಬಂದಾಗ ಕ್ಷಮೆ ಕೇಳ್ತಾ ಇದ್ರ, ಹೋದ ತಕ್ಷಣ ಈ ನನ್ನ ಮಾತಿಗೆ, ನನ್ನ ಬರವಣಿಗೆ ನಾನು ನಿಲ್ತೀನಿ ಅಂತ ಹೇಳ್ತಿದ್ರ. ಅಂದ್ರೆ ಇಲ್ಲಿ ನೀವು ಅಡ್ಡಗೋಡೆ ಡ್ಯುಯಲ್ ಸ್ಟ್ಯಾಂಡ್ ಇಲ್ಲವೇ ಇಲ್ಲ. ನಾನು ಅವೆಲ್ಲ ಹೇಳಿದೀನಿ. ಅವ್ರಿಗೆ ನೋವಾಗಿದ್ರೆ, ಕೆಲವರಿಗೆ ನೋವಾಗಿದ್ರೆ, ಕೆಲವ್ರಿಗೆಲ್ಲ ಸರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗೌರವ ಇದೆ. ಕಾನೂನನ್ನ ಅಡಿಯಲ್ಲೇ ನಾವು ಕೆಲಸ ಮಾಡ್ತೀವಿ. ಅವ್ರ ಮನೆ ಮುಂದೆ ಬಂದ್ಬಿಟ್ಟು ಜಗಳ ಕಾಯಿ, ಅವ್ರ ಜೂರತ್ ತೋರಿಸಿ, ಅವ್ರ ದಬ್ಬಾಳಿಕೆ ಮಾಡಿ, ಹೆದರ್ಸಿ ಬೆದರ್ಸಿ ನಾವು ಜೀವ ಬೆದರಿಕೆ ಕೊಡೋರಲ್ಲ. ನಿಮ್ಮ ವಿಚಾರ ಅಷ್ಟು ಅದ್ಭುತವಾಗಿದ್ರೆ ನೀವು ಜನ ಮುಂದೆ ಇಡಿ, ಜನ ತೀರ್ಮಾನ ಮಾಡಲಿ. ನೀವು ಯಾವಾಗ ನಿಮ್ಮ ವಿಚಾರಗಳಲ್ಲಿ ನಿಮ್ಗೆ ಗಟ್ಟಿತನ ಇಲ್ವೋ, ಯಾವಾಗ ನಿಮ್ಮ ವಿಚಾರ ಅಷ್ಟು ಅತ್ಯುತ್ತಮ ಇಲ್ಲ ಅಂತ ನಿಮಗೆ ಗೊತ್ತಿರುತ್ತೋ, ನೀವು ಬೇರೆ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಆ ದಿಕ್ಕನ್ನು ನಾವು ಮಾಡಕ್ ಹೋಗಲ್ಲ. ನಮ್ಮ ವಿಚಾರ ಸ್ಪಷ್ಟವಾಗಿದೆ. ನಾವು ಒಂದು ರೀತಿ ನಮ್ಮ ವಿಚಾರ ನಾವು ಗಟ್ಟಿಯಾಗಿ ಜನ ಮುಂದೆ ಇಡ್ತೀವಿ. ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇದೆ, ಕಾನೂನು ಮೇಲೆ ನಂಬಿಕೆ ಇದೆ. ಆ ದಾರಿನಲ್ಲೇ ನಾವು ಮುಂದೆ. ಮತ್ತೆ ನಿನ್ನೆ ಯಾಕೆ ಸರ್ ಕ್ಷಮೆ ಕೇಳಿದ್ರಿ? ಈಗ ಅವ್ರ ನೆನ್ನೆ ದಬ್ಬಾಳಿಕೆ ಮಾಡಿದ್ರು, ಅವಾಚ್ಯ ಶಬ್ದ ಬಳಸೋ ನಿಮ್ ಮುಂದೆನೇ ಎಲ್ಲವೂ ನಡೀತು, ಅಲ್ಲಿ ಯಾಕೆ ಕ್ಷಮೆ ಕೇಳಿದ್ರಿ ಹಾಗಾದ್ರೆ ನೀವು ಅಂತ ಹೇಳಿ? ನೋಡಿ, ಯಾರಿಗಾರು ನೋವಾಗಿದೆ ನನ್ನ ಟ್ವೀಟ್, ಆ ಟ್ವೀಟ್ ನನ್ ಯಾರಿಗೂ ನೋವು ಮಾಡೋ ಉದ್ದೇಶ ಇರಲಿಲ್ಲ. ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದೆ. ಆದ್ರೆ ನಾನು ಆ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ಸುಳ್ಳಾಗಲ್ಲ. ನಾನು ಹೇಳಿದ್ರಲ್ಲಿ ಸತ್ಯ ಇದೆ. ಈಗಲೂ ಕೂಡ ನಾನು ಹೇಳಿದ ಟ್ವೀಟ್ಗೆ ನಾನು ನಿಂತಿದ್ದೀನಿ. ಆದ್ರೆ ನಾನು ನಿನ್ನೆ ಹೇಳಿದ ತರ ಯಾರಿಗಾದ್ರು ನೋವಾಗಿದ್ರೆ ಅದು ನನ್ನ ಉದ್ದೇಶ ಅಲ್ಲ. ಬಟ್ ಇವಾಗಲೂ ಹೇಳ್ತೀನಿ, ನಾನು ಇವತ್ತು ನಿನ್ನೆನೂ ಪೋಸ್ಟ್ ಹಾಕಿ ಇವತ್ತು ಹಾಕಿದ್ದೀನಿ. ಅಣ್ಣವರು ಅವ್ರು ಬದುಕಿದ್ದಾಗ್ಲೂ ಕೂಡ ಯಾರಾದ್ರೂ ನಿಮ್ಗೆ 2.5 ಎಕರೆ ಸ್ಮಾರಕ ಕೊಡ್ತೀವಿ ಅಂದ್ರೆ ಅವ್ರು ಎಂತ ದೊಡ್ಡತನದ ಮನುಷ್ಯ ಅಂದ್ರೆ ನನಗೆ ಬೇಡವೇ ಬೇಡ ಅಂತ ಹೇಳಿರೋ ಮನುಷ್ಯ ಅಂತ ಹೇಳ್ತಾ ಇದ್ರು. ಸರ್, ನಿಮ್ ಗಮನಕ್ಕೆ ಗೊತ್ತಾ, ಈಗ ಅವ್ರ ಮಗನ್, ಅವ್ರ ಮಕ್ಳಿಗೂ ಅವ್ರ ಫ್ಯಾಮಿಲಿಗೂ 2.5 ಎಕರೆ ಜಮೀನ್ ದೊಡ್ಡದೇ ಅಲ್ಲ ಸರ್. ಅಂಡ್ ಅವ್ರ ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ಅಣ್ಣವ್ರಿಗೋಸ್ಕರ 2.5 ಅಲ್ಲ 20 ಎಕರೆ ಜಮೀನು ತೆಗೆದು ನಾವು ಹಾಕೋಷ್ಟು ನಮ್ಗೆ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಅಂದ್ರೆ ಇಲ್ಲಿ ನಿಮ್ಮ ಬರವಣಿಗೆ 100 ಅಲ್ಲ 200% ಜನ ಹೇಳ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ, ನೀವು ಪ್ರಚಾರಕ್ಕೋಸ್ಕರನೇ ಮಾಡಿದ್ದು, ಇದು ನಿಮ್ಮ ಎಲ್ಲೋ ಕಳೆದು ಹೋಗಿದ್ರು, ಈ ಮೂಲಕ ಮತ್ತೆ ಬರೋಣ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಅಂತಾನೆ ಹೇಳ್ತಾ ಇರೋದು. ನೋಡಿ, ಇದು ಪ್ರಚಾರಕ್ಕೋಸ್ಕರ ಅಲ್ವೇ ಅಲ್ಲ, ಇದು ವಿಚಾರಕ್ಕೋಸ್ಕರ. ನಾವು ಅಣ್ಣವ್ರ ಕುಟುಂಬದ ಬಗ್ಗೆ, ಅವರ ಬಗ್ಗೆ ನಮ್ಗೇನು ತಕರಾರಿಲ್ಲ, ಅವರ ಅಭಿಮಾನಿ ಬಳಗದವ್ರ ಬಗ್ಗೆ ತಕರಾರಿಲ್ಲ. ಸರ್ಕಾರದ ಯೋಜನೆಗಳಲ್ಲಿ ಕೆಲವರಿಗೆ ಲ್ಯಾಂಡ್ ಗ್ರಾಂಟ್ ಕೊಟ್ಟು ಒಂದು ವ್ಯಕ್ತಿ ಕೊಟ್ಟಿದ ಮೇಲೆ ಬೇರೆ ಇನ್ನೆಲ್ಲರ ಕೊಡುಗೆಯನ್ನ ಕೊಟ್ಟಿಲ್ಲ ಅಂದಮೇಲೆ, ಮತ್ತೆ ಚಿತ್ರರಂಗದಲ್ಲಿ ಬೇರೆ ಬೇರೆ ಸಮಸ್ಯೆಗಳಾಗತ್ತೆ. ಅದರಿಂದ ಸಮಸ್ಯೆಗಳು ಹೆಚ್ಚು ಉಂಟಾಗತ್ತೆ ಹೊರತು ಇರೋ ಸಮಸ್ಯೆಗಳಿಗೆ ಪರಿಹಾರ ಕೊಡಲ್ಲ ಅನ್ನೋ ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತ್ರ. ರಾಜ್ಕುಮಾರ್ ಕಾನೂನಾತ್ಮಕ ಕ್ರಮ ತಗೊಳಕ್ ನಾನು ಫೇಸ್ ಮಾಡಕ್ ರೆಡಿ ಇದ್ದೀನಿ. ಬಟ್ ನಾವು ಕೆಲವು ಜನ ಅವ್ರ ರೀತಿಯಲ್ಲಿ ಅವರೇ ಎಲ್ಲ ಹೈಜಾಕ್ ಮಾಡ್ಬಿಟ್ಟು ನಾವೇ ಒಂದು ರೀತಿ ರಕ್ಷಕರಂತ ಹೇಳ್ಕೊಂಡಿರೋರು ಅವರು ಬಂದು ದಬ್ಬಾಳಿಕೆ ಮಾಡೋದು ಅದು ಪ್ರಜಾಪ್ರಭುತ್ವ ಅಲ್ಲವೇ ಅಲ್ಲ. ನಾನು ಯಾರಿಗಾರು ನಮ್ಮ ಸ್ನೇಹಿತರು ಶಿವರಾಮೇಗೌಡರು ಇಂಥವ್ರಿಗೆ ಯಾರಾದ್ರು ನೋವಾಗಿದ್ರೆ ಅದನ್ನ ನಾನು ವಿಷಾದ ವ್ಯಕ್ತಪಡಿಸಿದ್ದೀನಿ. ಹಾಗೆ ಹೇಳಿದ ತಕ್ಷಣ ನಾನು ಹೇಳಿದ್ದು ವಿಚಾರ ಸುಳ್ಳಲ್ಲ, ಮತ್ತೆ ಈ ರೀತಿ ದಬ್ಬಾಳಿಕೆ ಒಪ್ಪಲ್ಲ. ನಮ್ಮ ಬೆಂಬಲಿಗ ನಾನು ಕಾನ್ಸ್ಟಿಟ್ಯೂಷನ್ ನಾನು ಕಾನ್ಸ್ಟಿಟ್ಯೂಷನ್ ಓದಿ ನಾನು ಅದನ್ನ ಆ ವಿಚಾರಗಳು ಒಂದು ಸಮಾಜದ ಕನಸನ್ನ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ 19 ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಒಂದು ವಿಚಾರಗಳ ನಡುವೆ ನಾವು ಜನರ ಮುಂದೆ ಇಟ್ಟು ಪ್ರಜಾಪ್ರಭುತ್ವ ನಂಬಿಕೆ ಇರೋದು ಸಂವಿಧಾನದ. ನಾನು ನಿಜ ಹೇಳ್ತೀನಿ, ನಾನು ಯಾವ ಧರ್ಮದವನು ಅಂತ ನಾನು ಗುರ್ಸ್ಕೊಳ್ಳಲ್ಲ, ನಾನು ಸಂವಿಧಾನದ ಮೇಲೆ ನಂಬಿಕೆ ಇರೋನು ಅಂತ ನಾನು ಗುರ್ಸ್ಕೊಂತೀನಿ. ಸೊ ನಾನು ಆ ಸಂವಿಧಾನನೇ ನನ್ನ ಧರ್ಮ ಅಂತ ಹೇಳ್ತಾರೆ. ಬರವಣಿಗೆ ಬರೀತೀರಾ, ಅಲ್ಲಲ್ಲಿ ಮಾತುಗಳನ್ನ ಆಡ್ಬಿಡ್ತೀರಾ, ಆಮೇಲೆ ನಿಮ್ಮ ಬೆಂಬಲಿಗರು ಅಥವಾ ನಿಮ್ ಕಡೆಯವರು ನಮಗೆ ನಮ್ಗೆ ಇಲ್ಲಿ ಭದ್ರತೆಗೆ ಬೇಕು ಅಂತ ಬರೆಯುವಾಗ ಅಥವಾ ನಿಮ್ ಮಾತಾಡುವಾಗ ಗೊತ್ತಿರಲ್ವಾ ನನಗೆ ಏನೋ ಅಟ್ಯಾಕ್ ಆಗುತ್ತೆ, ಇದೇನೋ ಬರ್ತಾರೆ ಇಲ್ಲಿ ಅಂತ. ಇವಾಗ ನಿಮಗೆ ಕೇಳ್ತಾ ಇದ್ರು ನಮ್ಗೆ ಭದ್ರತೆಗೆ ಜನ ಬೇಕು ಅಂತ, ಬರೆಯುವಾಗ ನಿಮ್ಗೆ ಅನ್ಸಲ್ಲ? ನೋಡಿ ಯಶೋಧ ಅವರೇ, ನಮಗೆ ನಾವು ವಿಚಾರ ಮಂಡನೆ ಮಾಡ್ತಾರೆ, ಬೇರೆಯವರು ಕೂಡ ಅವರು ವಿಚಾರ ಮಂಡನೆ ಮಾಡ್ತಾರೆ ಅಂತ ನಂಬಿಕೆ ನಮಗೆ, ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ನಮಗೆ. ನಾವೇನಾದ್ರು ತಪ್ಪು ಹೇಳಿದ್ರೆ ಅವ್ರು ತಿದ್ಲಿ, ನಾವು ಅದು ಕಲಿಯಕ್ಕೆ ರೆಡಿ ಇದೀವಿ. ಆದರೆ ನಾವು ಯಾವಾಗ ಪ್ರಜಾಪ್ರಭುತ್ವ ಗೌರವಿಸ್ತೀವೋ ಬೇರೆಯವರು ಅದನ್ನ ಕಾನೂನನ್ನ ಕೈ ತಗೊಂಡ್ಬಿಡು ನಮ್ಮ ಮೇಲೆ ಬಡದಾಕ್ತಾರೆ. ನಾವೇನು ತಪ್ಪು ಹೇಳದೇ ಇದ್ರು ಸತ್ಯ ಹೇಳಿದ್ರು ಅಂತ ಕೂಡ ನಮ್ಗೆ ಅದು ಗೊತ್ತಿರಲ್ಲ. ನಾವು ಆ ರೀತಿ ಯೋಚನೆ ಮಾಡಲ್ಲ. ಸರ್, ಈಗ ಯಾಕೆ ಬಂತು ಸರ್? ಇಷ್ಟು ವರ್ಷ ಸುಮ್ಮನಿದ್ರಿ,